ಅದಕ್ಕೋಸ್ಕರ ಮಂತಗೆ ಬಂದು ಕುಂತ್ಕೊಬಿಟ್ಟಿದ್ದೀಗಲ್ಲ ಅಲ್ಗೆ ನೀ ತಂದು ಕೊಡ್ತಿರ್ಲಿಲ್ವೇ ನಾನು? ಓಹೋ, ನಾನವ್ರ ಮಂತಕ್ಕೆ ಬರಕಿಲ್ಲ, ಪೊದ್ದೋರ್ ಮಂತಕ್ಕೆ ಅಂತ ಹೇಳ್ಬಿಟ್ಟು ನೀನೇನು ನೆಟ್ಟಗಿಲಿಗೆ ಬಂದ್ಬಿಟ್ಟು ಕುಂತ್ಕೊಬಿಟ್ಟಿದ್ದೀಗ. ತಗ, ನಿನಗರ್ಧ ನನಗರ್ಧ ಒತ್ಕೊಂಬಿಟ್ಟು ಬರೋಷ್ಟೊತ್ತಿಗೆ ಯಪ್ಪ ಎಣವಾರ. ತಗ ಲೇ ಸುಮಿ, ಅಯ್ಯೋ ನಿನ್ನ ಮಗ ನಿನ್ನ ಮಾನ ಮರುವಾದಿ ಎಲ್ಲನೂ 3 ಕಾಸು ಗರಜ್ ಹಾಕ್ಬಿಟ್ಟ ಕಣಮ್ಮಿ. ಬರೀ 3 ಕಾಸಿಗೆ ನೀಯ ಯಾಕಮ್ಮ ಹಂಗೆ ಹೇಳ್ತಿದ್ದೀಗ? ಅವನೇನು ಮಾಡ್ದ ಅಂತ ಕ್ಯಾವಿಯ? ಓ ಏನಂದ? ಜಗಳ ಮಾಡೋದನ್ನ ಫೋನ್ ಮಾಡ್ಬಿಟ್ಟು ಫೋನ್ ಮಾಡಿ ಜಗಳ ಮಾಡೋದು ಎಲ್ಲನ ಆಳು ಬಿದ್ದೋಗ್ಲಿ, ಆ ಜಗಳದ ಮನೆ ಆಳು ಬಿದ್ದೋಗ ಅದಕ್ಕಲ್ಲ. ನಿನ್ನ ಮಗ ಕ್ಯಾಮೆ ಮಾಡೋಕ್ಕಾಗಕ್ಕಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಲಗೇಜ್ ಸಮೇತ ಊರಿಗೆ ವಾಪಸ್ ಬಂದ್ಬಿಟ್ಟಾತಾಗೆ. ಏನಮ್ಮ ಹೇಳ್ತಿದ್ದೀಗ ನೀನು? ನಿಜನೇ ಹೇಳ್ತಾ ಇದ್ದೀನಿ, ನಾನೇನು ಸುಳ್ಳು ಹೇಳಿ? ಹೋಗತ್ತಾಗೆ ಈಗ ಬಂದ್ಬಿಟ್ಟು ಬ್ಯಾಗ್ ಬಿಸಾಕ್ಬಿಟ್ಟು ಆಗಲೇ 2 ಗಂಟೆ ಆಯಿತು. ಫ್ರೆಂಡ್ಸ್ ಜೊತೆ ಓಡಾಡ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದನು. ಈ ಸೋತಾದ್ರೂ ಇನ್ನೂ ಬರಲಿಲ್ಲ, ಏನೂ ಇಲ್ಲ. ನಾನು ಇನ್ನು ಇವಾಗ ಬತ್ತೀಯ ಅವಾಗ ಬತ್ತೀಯ ಹೇಳನಿ, ಇನ್ನು ಫೋನ್ ಮಾಡಿ ಹೇಳಿದ್ರೆ ಟೆನ್ಷನ್ ತಗತ್ತೀಯ. ಮನೆಗೆ ಬಂದಮೇಲೆ ನೀ ಒಂದು ಮಾತು ಹೇಳನಿ ಅಂತ ಹೇಳ್ಬಿಟ್ಟು ನಾನು ಎತ್ತಕ್ಕೆ ಸುಮ್ಮನಾದೆ. ಇನ್ನೇನಕ್ಕೆ ಸುಮ್ಕೆ ನೀನ್ಯಾ? ಎಲ್ಲೋ ಇತ್ತೀಯ ನೀನು ಟೆನ್ಷನ್ನಾಗೆ? ಹೇಳೋ ಅವಶ್ಯಕತೆ ಐತಾ ಹೇಳು? ಅದಕ್ಕೆ ಸುಮ್ಮನೆ ಬಂದಮೇಲೆ ಹೇಳೋಣ ಅಂತ ಈಗ ನೋಡು ಹಿಂಗೆ ಕುಂತ್ಕೊಂಡೆ. ಲೋಪರ್ ನನ್ನ ಮಗಂಗೆ ನೆನ್ನೆ ಫೋನಾಗೆ ಹೇಳಿದೀನಿ, ಕಷ್ಟವೋ ಸುಖವೋ ಬರಬೇಡ್ಲ ಲೋಪರ್ ನನ್ನ ಮಗನೇ. ಮಾನ ಮರ್ವದಿ ಬೈತದೆ, ನನ್ನ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ನೆನೆ ಅಷ್ಟು ಹೇಳಿವ್ನಿ. ಆದ್ರೂ 3 ಬಿಟ್ಬಿಟ್ಟು ಬಂದವನಿ ನಮ್ಮ ಅವನ ಮಕ್ಕಿಷ್ಟು ಬೆಂಕಿ ಹಾಕ. ಲೋಪರ್ ನನ್ನ ಮಗ, ನನ್ನ ಮಗಂಗೆ ಮಾಡ್ತೀನಿರು ಬರಲಿ. ಲೋಪರ್ ನನ್ನ ಮಗಂಗೆ ಅವನಿಗೆ ಏನು ತಗೊಂಡು ಹಾಕೋದ್ರೂ ಪಾಪ ಬರೋಕ್ಕಿಲ್ಲ ಕಣಮ್ಮ. ಅವನಿಗೆ ಬರಬಾರ್ದೆ ನೀನೇ ಬರೋದು. ಲೋಪರ್ ಬಡ್ಡಿ ನನ್ನ ಮಗಂಗೆ. ಲೋಪರ್ ನನ್ನ ಮಗನೇ ಎಂಥ ಕೆಲಸ ಮಾಡ್ಬಿಟ್ಟ ಕಣಮ್ಮ ನನ್ನ ಮಾನ ಮರ್ವದಿ ಕಳಿಯೋಕ್ಕೆ. ಆ ಮಮ್ತಿ ಅವ್ರು ಇವ್ರ ಮುಂದೆ ಎಲ್ಲನೂ ನಾನು ಬಿಲ್ಡಪ್ ಕೊಟ್ಕೊಂಡಿದ್ದೆ, ಹಂಗೆ ಹಿಂಗೆ. ಅಯ್ಯೋ ನನ್ನ ಮಗ ಹಂಗೆ ಕಾರ್ ತಗೊಬತ್ತಾನೆ, ಬಿಲ್ಡಿಂಗ್ ತಗೊಬತ್ತಾನೆ ಅಂತ ಈ ಬೇವಸ್ಸಿ ನನ್ನ ಮಗ ಹಿಂಗೆ ಬಂದ್ಬಿಟ್ನಾ. ಅಯ್ಯೋ ನಾನು ಹೇಳಿದ್ರೆ ನನಗೆ ಆವಾಜ್ ಆಗ್ಬಿಟ್ಟು ಹೋದ ಕಣಮ್ಮಿ. ಓಹೋ ಏನು ಗೊತ್ತಾಯ್ತದ ಜೇ ನಿಂಗೆ ಅಂತಾನೆ 10,000 ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ಟು ನಂಗೆ ನೀರು ಕುಡಿದ್ಬಿಟ್ಟು ಬಂದವ್ ನಂದೇ ನೀನಿಯ. ನಿಂಗೇನು ಗೊತ್ತಾಯ್ತದ ಸುಮ್ಕಿರ ಜೇ ಅಂತಾನೆ ಮಾತಾಡಕ್ಕೆ ಹೋದ್ರೆ. ನಾನು ತಿನ್ನು ಏನು ಮಾತಾಡಲಿ, ಹಾಳು ಬಿದ್ದೋಗಿ ನನ್ನ ಮಗನೇ ಅಂತ ಸುಮ್ಕಾಗ್ಬಿಟ್ಟಿದ್ದೀನಿ ನಾನು. ನನಗೂ ಏಳಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಇನ್ನೇನಂತ ಹೇಳು? ಅವನು ಬಾಯಿ ಮಣ್ಣು ಹಾಕ್ಬೇಕಣಮ್ಮ. ಮಣ್ಗಿನ್ ಹಾಕಿದ್ರೆ ಏನೇ ಬುದ್ಧಿ ಬರೋದ ಬೇವರ್ಸಿಗೆ. ನನ್ನ ಮರ್ಯಾದೆ ಕಳಿಯಕ್ಕೆ ಬಂದವನು ಅನ್ನಿಸ್ತದೆ. ಏನಮ್ಮ ಇವಾಗ ಬಂದ? ನಾನು ಅಷ್ಟೇ ಇವಾಗ ಬಂದೆ. ಒಂದು ಲೋಟ ಕಾಫಿ ಮಾಡ್ಕೊಂಬಿಟ್ಟು ಬಾಮ, ನನಗಂತೂ ಸುಸ್ತಾಯ್ತೈತೆ. ಕಾಫಿ ಮಾಡ್ಕೊಂಬಿಟ್ಟು ಬಾ ಹೋಗು. ನಮ್ಮ ಮಮ್ಮಿ ಕಾಫಿ ಮಾಡ್ಕೊಂಬಿಟ್ಟು ಬಂದ್ರೆ ಆ ಕಡೆ ಹೋಯ್ತಾಯ್ತಲ್ಲ ಜಿ. ನಮ್ಮ ಅಮ್ಮಂಗೆ ಹಂಗೇನೇ ನಾನು ಬಂದಿರೋದಕ್ಕೆ ಮಾತೆ ಗೊತ್ತಿಲ್ಲ ನೋಡಿ ನಮ್ಮ ಅಮ್ಮಂಗೆ ಅಲ್ವೇ? ಹ್ಞೂ ಕಣಪ್ಪ, ನೀನು ಯಾರು ತಾನೇ ಮಾತಾಡೋರು ಹೇಳಿ ನಿನಗೆ? ಮಾತುಗಳು ಎಲ್ಲಿಂದ ಬರ್ತವೆ? ಮಾತು ಬರಕಿಲ್ಲ, ಏನು ಬರಕಿಲ್ಲ. ಅಯ್ಯಪ್ಪ ಪರ್ಕಿನಾಗ ಯಾಕೆ ಹೊಡಿತಿದ್ಯಾ? ಅಯ್ಯಪ್ಪ ಪರ್ಕಿನಾಗ ಯಾಕೆ ಹೊಡಿತಿದ್ಯಾ ಹೇಳ್ಬಿಟ್ಟು ಹೊಡಿಯಮ್ಮ. ಮೆಟ್ಟಿಲ್ಲ ಹೊಡಿಯಕ್ಕೆ. ಮೆಟ್ ತಕೊಂಡು ಹೊಡೆದ್ರೆ ಕಿತ್ಗಿ ಹೋಗ್ಬಿಟ್ರೆ ಮೆಟ್ಟ ನಿಮ್ಮ ಅಪ್ಪ ಮೆಟ್ ಕೊಡ್ಸಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಪರ್ಕೆನೆಗೆ ಹೊಡಿತಾ ಇದ್ದೀನಿ. ಹೊಡೆಸ್ಕೊಂಡು ಸಾಯಿ ಲೋಪರ್ ನನ್ನ ಮಗನೇ. ಅಲ್ಲ ಕಣ ಬೇವರ್ಸಿ, ಕಷ್ಟಪಟ್ಟು ನಿಮ್ಮ ಅಪ್ಪ ನೀನು ಹೆಂಡ್ರು ಎಲ್ಲ ಬ್ಯಾಡ ಅಂದ್ರೂ ಇಲ್ಲ ನನ್ನ ಮಗ ಹೋಗ್ಲೇಬೇಕು, ನನ್ನ ಮಗ ಅವನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿನ್ನ ಹಠ ಮಾಡಿ ಬಾಯಿ ಬಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಏನಕ್ಲ ಕಳಿಸಿದ್ದು? ನನ್ನ ಮಗ ರಾಜನ್ ಥರ ಇರಬೇಕು, ಕಾರ್ಗಿರ್ ತಗೊಂಡಿಲ್ಲ ಬರಬೇಕು ಅಂತ ತಾನೇ ಕಳಿಸಿದ್ದು. ಆದರೆ ನೀನೇನು ಮಾಡಿದೆ ಅಲ್ಕ ನನ್ನ ಮಗನೇ? ಹೇಳು ಏನು ಮಾಡಿದೆ ಅಂತ ಹೇಳಿ ನೀನು. ನಿನ್ನ ಮಕ್ಕೆಷ್ಟು ಬೆಂಕಿ ಯಾಕ ನಿನಗೆ? ಅಲ್ಲಿಂದ 3 ಕಾಸು ಮರ್ಯಾದೆ ಇದ್ದಂಗೆ ಓಡ್ ಬಂದಿದ್ದೀಗಲ್ಲ ನೀನು. ನಮ್ಮ ಅಮ್ಮಂದಾಗ 10,000 ಇಸ್ಕೊಟ್ಟಿದ್ದೀನಿ. ಏನೋ ನನ್ನ ಮಗ ಹೋಗ್ಬಿಟ್ಟು ಸಂಡಕ್ಕಿರಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಅಂತ ಹೇಳಿ ನಾನು ಊರು ತುಂಬ ಹೇಳ್ಕೊಂಡು ಬಂದಿದ್ದೀನಿ. ನನ್ನ ಮಗ ಕಾರ್ ತಗೊಬತ್ತಾನೆ, ನನ್ನ ಮಗ ಜೀಪ್ ತಗೊಬತ್ತಾನೆ, ಹಂಗೆ ತಗೊಬತ್ತಾನೆ ಹಿಂಗೆ ತಗೊಬತ್ತಾನೆ ಅಂತ. ಆದರೆ ಮಾಡಿದ್ದೇನಲ್ಲ ನೀನು? ಅಮ್ಮ ಹೊಡಿಬೇಡ ಇರಮ್ಮ. ಅಲ್ಲಿ ಕಷ್ಟಪಟ್ಬಿಟ್ಟು ಕೆಲಸ ಮಾಡಕ್ ಆಗಲ್ಲ ಕಣಮ್ಮ. ಅಲ್ಲಿ ಮೂಟೆ ಹೊರ ಕೆಲಸ ಮಾಡ್ಬೇಕು ಕಣಮ್ಮ. 4 ಮೂಟೆ ಹೊರ ಕೆಲ್ಸಕ್ಕೆ ಹೋದಿಲ್ಲ ನಿನ್ಗೆ? ಯಾರು ಹೇಳಿದ್ರು ನಿಂಗೆ ಮೂಟೆ ಹೊರ ಕೆಲ್ಸಕ್ಕೆ ಹೋಗ್ಲಾ ಅಲ್ಲಿ ಅಂತ ಹೇಳ್ಬಿಟ್ಟು? ನಾನೇನಾರ ಹೇಳಿದ್ದೆ ನಿಂಗೆ ಮೂಟೆ ಹೊರ ಕೆಲ್ಸಕ್ಕೆ ಹೋಗು ಅಂತ ಹೇಳಿ? ಸ್ಟ್ಯಾಂಡರ್ಡ್ ಆಗಿ ಯೋಸಿ ರೂಮಾಗಿರೋ ಕೆಲ್ಸಕ್ಕೆ ಹೋಗ್ಲಾ ಅಂತ ಅಲ್ವೆಲ್ಲ ನಾನು ಹೇಳಿದ್ದು ನಿನ್ಗೆ? ಬಡ್ಡಿ ನನ್ನ ಮಗನೇ, ಅಲ್ಲಿ ಮೂಟೆ ಹೊರ ಕೆಲ್ಸಕ್ಕೆ ಸೇರ್ಕೊಬಿಟ್ಟು ಈಗ ಹಂಗಮ್ಮ ಅಂತಂದ್ರೆ ನಾನು ತಾನೇ ಏನ್ಲ ಮಾಡ್ಲಿ ನಾನು? ನಾನೇನಾರ ಹೇಳಿದ್ನ ನಿನ್ಗೆ? ಹೇಳಿದ್ನೆಲ್ಲ? ಅಮ್ಮ ಇವಾಗ ಪರ್ಕೆ ಬಿಸಾಕ್ತೀಯಾ? ನಿನಗೆ ಪರ್ಕೆ ಮಿಸಾಕಿ ಮೆಟ್ ತಕೊಂಡು ಹೊಡಿಬೇಕು ನಿನ್ಗೆ. ನೋಡ್ಲಾ ಎತ್ಕ. ಈಗ ನೀನು ಎತ್ಕೊಂಡು ನೀನು ಲಗೇಜ್ ಎತ್ಕೊಂಡು ಜನರು ಕಣ್ಣು ಕಾಣಿಸ್ತಿದ್ದಂಗೆ ಸುಮ್ಮನೆ 5 ಗಂಟೆಗೆ ಬೆಳಗಿನ ಜಾವ 5 ಗಂಟೆಗೆ ಊರು ಬಿಟ್ಬಿಟ್ಟು ಹೋಯ್ತಾ ಇರ್ಬೇಕು ಬೆಂಗಳೂರಿಗೆ ಅಷ್ಟೇ. ನೀನೇನಾರ ಇಲ್ಲಿದ್ದು ಗ್ರಾಚಾರ ಬುಡ್ಸಾಕ್ಬಿಡ್ತೀನಿ ನಿಮಗೆ. ನಡಿ ಅಮ್ಮ, ಈ ಬೇವರ್ಸಿ ಬ್ಯಾಗ್ ಎತ್ಕೊಬಿಟ್ಟು ಬಂದು ಈಚೆ ಕಡೆಗಿಕ್ಕು. ಒಯ್ತಾ ಇರ್ತಾನೆ ಇವನು. ಇಲ್ಲಿ ಇರಂಗಿಲ್ಲ ಇವನು, ಇಲ್ಲಿ ಇರಿಸ್ಕೊಳ್ಳೋದು ಇಲ್ಲ. ನಾನಂತೂ ಬಡ್ಡಿ ಎದ್ ನಡಿಲ್ಲ, ಇಲ್ಲಿ ಇರ್ಕುಡ್ದು ನೀನು ಒಯ್ತಾ ಇರು. ಅಮ್ಮ ನೀನು ಏನು ಮಾಡಿದ್ರು ಊರು ಬಿಟ್ಬಿಟ್ಟು ನಾನು ಹೋಗಕ್ಕಿಲ್ಲ. ನಾನು ಊರಾಗೆ ಇರಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿವ್ನಿ. ನಾನು ಊರು ಬಿಟ್ಬಿಟ್ಟೆಲ್ಲ ಹೋಗಕ್ಕೆ ಸಾಧ್ಯನೇ ಇಲ್ಲ ಕಣಮ್ಮ. ಅಲ್ಲಿ ಹೋಗ್ಬಿಟ್ಟು ಮೂಟೆ ಹೊರ ಕೆಲ್ಸಕ್ಕೆ ಹೋಗ್ಲಿ, ತಿನ್ನೋ ಕೂಳಿಲ್ಲ ಕಣಮ್ಮ. ಅಲ್ಲಿ ನಾವೇ ಅಡುಗೆ ಮಾಡ್ಕೊಂಡು ನಾವೇ ತಿನ್ಬೇಕು, ಗೋಳಾಟ ಕಣಮ್ಮ. ಅಲ್ಲಿ ಅಷ್ಟೆಲ್ಲ ಮೂಟೆ ಹೋದ್ರು 15,000 ಕೊಡಕ್ಕಿಲ್ಲ ಸರಿಯಾಗಿ. ರಜಪಜ ಹಾಕಿ ಹುಷಾರಿಲ್ಲ ಅಂದ್ರೂ ಕೊಡಕ್ಕಿಲ್ಲ ಅವರು. ಹಂಗೂ ಹಿಂಗೂ ಮಾತಾಡ್ತಾರೆ. ನಿನ್ಗೆ ಏನಮ್ಮ ಗೊತ್ತಲ್ಲಿ ಕಷ್ಟ ಏನು ಅಂತ ಹೇಳಿ?
ಅಯ್ಯಯ್ಯೋ ಯಪ್ಪ ಸತ್ನೋ ಯಪ್ಪ. ಈಗ ಒಯ್ತೀಯ ಹೋಗಕ್ಕಿಲ್ವ ಹೇಳು ಮಗನೇ, ಈಗ ಇನ್ನು ಮೆಟ್ಟ ಕಂಡೆ ಹೊಡೆದ್ಬಿಡ್ತೀನಿ ನಾನು ಬಂದ್ಬಿಟ್ಟು ನಿನ್ಗೆ. ಈಗ ಒಯ್ತಾ ಇರು, ಹೋಗು ಸುಮ್ಕೆನೆ ಇರು ಕುಡ್ದು. ಬೆಳಗ್ಗಿನ ಜಾವ 5 ಗಂಟೆ ಬಸ್ಸು, ಬೆಂಗಳೂರು ಬಸ್ ಐತಲ್ಲ, ಹೊತ್ಕೊಂಡು ಒಯ್ತಾ ಇರ್ಬೇಕು ನೀನು ಅಷ್ಟೇ. ನೀನೇನ ಇಲ್ಲೇ ಹಂಗೆ ಹಿಂಗೆ ಅಂತ ನವರಂಗಿ ಆಟ ಆಡ್ಕೊಂಡಿದ್ದು, ನಾನು ಆಡಿಸ್ತೀನಿ ನಿನಗೆ ನವರಂಗಿ ಆಟ ಏನು ಅಂತ ಹೇಳ್ಬಿಟ್ಟು. ಹೋಗು ಹೋಗು. ಪ್ಲೀಸ್ ಕಣಮ್ಮ, ಅರ್ಥ ಮಾಡ್ಕೊಳಮ್ಮ ನೀನು. ಅಲ್ಲಿ ಹೋದ್ರೆ ಕಷ್ಟ ಆಯ್ತದೆ ಕಣಮ್ಮ, ಅಲ್ಲಿ ತಿನ್ನ ಕೋಳಿರಲ್ಲ ಕಣಮ್ಮ. ನಿನಗೆ ಮಗಂಗಿನ್ನ ನಿನ್ನ ಸ್ಟ್ಯಾಂಡರ್ಡು ಕಾರ್ ಹೆಚ್ಚಾಯ್ತೀನಮ್ಮ. ಇಲ್ಲೇ ದುಡ್ದ್ಬಿಟ್ಟು ಕಾರ್ ತಗೊಳ್ಳೋಣ ಬಿಡಮ್ಮ. ಅಲ್ಲಿ ಗಂಟ ಹೋಗೋ ಅವಶ್ಯಕತೆ ಏನೈತಮ್ಮ? ಊರ್ ಜನ ಆಡ್ಕೋತಾರೆ ಅಂತ ಎತ್ತು ಮಗುನೇನಿಯ ಕಷ್ಟಕ್ಕೆ ತೊಳ್ತೀನಮ್ಮ ನೀನು. ಅಮ್ಮ ಪ್ಲೀಸ್ ಕಣಮ್ಮ, ಅಲ್ಲಿ ಹೋಗಕ್ಕಿಲ್ಲ, ಇಲ್ಲೇ ಕಷ್ಟಪಟ್ಟು ದುಡ್ದು ಏನಾರ ತಗೊಳ್ಳೋಣ ಕಣಮ್ಮ. ಆ ಬೆಂಗ್ಳೂರಾಗ ನಮ್ಗೆ ಗೊತ್ತಿರೋ ಒಬ್ರಿರಲ್ಲಮ್ಮ. ಅಕ್ಕಪಕ್ಕದ ಬಂದ್ರೆ ನಾ ಮಾತಾಡ್ಸೋಕೋದ್ರೆ ಮೂತಿ ತಿರ್ಗಿಸ್ಕೊಂಡು ಹೋಯ್ತಾರೆ ಕಣಮ್ಮ. ಏನೆಲ್ಲ ಸಂದಕ್ಕಿದೆಯಾ ಅಂದ್ರೆ ಒಬ್ರು ಮಾತಾಡ್ಸೋಕ್ಕಿಲ್ಲ ಕಣಮ್ಮ. ಅರ್ಥ ಮಾಡ್ಕೊಳಮೋ, ಸಾಯ್ತಿದ್ದೀನಿ ಅಂದ್ರೂ ಒಬ್ರು ಬರೋಕ್ಕಿಲ್ಲ ಕಣಮೋ. ಯಪ್ಪ ಅಮ್ಮ, ನಿಂಗೇನ್ ಕರುಣೆನೆ ಬರಕ್ಕಿಲ್ವಾ? ಈಗಲೇ ಹೇಳ್ತಾ ಇದೀನಿ ಕೇಳಿಸ್ಕ. ಕಾರ್ ತಗೊಂಡೇನಿಯ ಊರೊಳಗಡೆ ಹೆಜ್ಜೆ ಇಕ್ಬೇಕು, ಇಲ್ಲ ಅಂದ್ರೆ ಹೆಜ್ಜೆನೇ ಇಕ್ಕುಡ್ದು ಹೊಯ್ತಾ ಇರ್ಬೇಕು ಅಷ್ಟೇನೆ. ನನ್ನ ಮಾನ ಮರ್ಯಾದೆ ಕಳಿ ಕುಡ್ದು ಈಗಾಗಲೇ ಊರೆಲ್ಲ ನಾನು ನೋಡ್ರೆ ಆಡ್ಕೊಂಡು ನಗ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ಇನ್ನ ನಾನು ಬೀದಿಗೆ ಬರಂಗೆ ಮಾಡಬೇಡ ಮಗ, ಹೊಂಟೋಗ್ಬಿಡು, ಸುಮ್ಮನೆ ಹೊಂಟೋಗ್ಬಿಡು. ನನಗೆ ತಿಕ್ಲತ್ತಿಸ್ಬೇಡ, ನೀನು ಹೊಂಟೋಗ್ಬಿಡು. ಈಗ ಹೋಗ್ಬಿಟ್ಟು ಸುಮ್ಮನೆ ತೆಪ್ಪಗೆ ಅಲ್ಲಿ ಎಷ್ಟು ಕೆಲಸ ಇದೆ ಅಷ್ಟು ಕೆಲಸ ಮಾಡ್ಕೊಂಡು ಮೂಟೆ ಹೊರ ಕೆಲಸ ಆಗಲಿ. ಮೂಟೆ ಹೊತ್ಕೊಂಡೇನಿ ಅದನ್ನು ಒಂದು ಸೆಕೆಂಡ್ ಹ್ಯಾಂಡ್ಲು ಕಾರ್ ಎತ್ಕೊಂಡಾದ್ರು ನೀನು ಬರ್ಬೇಕು ಅಷ್ಟೇ ಏನಿಯ ಊರಿಗೆ. ಇಷ್ಟು ಬಿಟ್ಟು ನಾನು ನಿಂಗೇನು ಹೇಳೋಕ್ಕಿಲ್ಲ. ನಿಮ್ಮ ಅಜ್ಜಿ 10,000 ಇಸ್ಕೊಟ್ಟಿದ್ದೀನಿ ನಿನಗೆ. ಎಲ್ಲಿ ಸಂಬಳ ಕಳಿಸು ಅಂತಂದರೆ ಕಳಿಸ್ಲಿಲ್ಲ. ನಾನೇನಾರ ಮಾತಾಡೋದನ್ನ ತಿರ್ಗಾ ನಾನು ಕಳ್ಸೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ರೋಪ್ ಹಾಕಿದೆ. ನಾನೇನಾರ ಮಾತಾಡೋದನ್ನ ಒಮ್ಮಿಕೊಂಡಿದ್ದೆ ತಾನೇ. ಈಗ ಅಷ್ಟೇ, ಹೋಗು, ಬ್ಯಾಗ್ ಎತ್ಕೊಬಿಟ್ಟು ಬಂದು ಕೊಡ್ತೀನಿ, ಹೋಗು. ಲೇ ಸುಮಿ, ಒತ್ತಿ ಆಯ್ತು ನಿಂದು. ಅವ್ನು ಹೋಗಕ್ಕಿಲ್ಲ ಅಂತ ಬೊಗಳ್ತಾವನೆ ತಾನೇ ಅವನು. ನನ್ನ ಕೈಲಿ ಆಗಕ್ಕಿಲ್ಲ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಇರೋ ನಮ್ಮ ಮಗನ ಹಾಕೊಂಡು ಜಾಮ್ ತೆಗಿತಿದ್ದೀಗ ನೀನು. ಅವ್ನು ಹೋಗಕ್ಕಿಲ್ಲ ಅಂತಾನೆ ಬಲ್ವಂತ ಮಾಡ್ಬಿಟ್ಟು ಹೋಗು ಅಂತ ಹೇಳ್ತೀಯಲ್ಲ. ನಿನ್ಗೆ ಮಾನ ಮರ್ವದಿಲ್ವಾ ನಿನ್ಗೆ? ಎಷ್ಟು ಹೇಳಿದ್ರು ನೀನು ಬುದ್ಧಿ ಬರೋಕ್ಕಿಲ್ವಲ್ಲ ನಿನ್ಗೆ? ಸುಮ್ಕೆ ಬಿಟ್ಬಿಡು, ಅವ್ನು ಎಲ್ಲೂ ಕಳಿಸ್ಬೇಡ. ಬಿದ್ದಿರ್ತಾನೆ ಅಷ್ಟೇ, ಅವ್ನ ಹಣೆ ಬರಹ ಹೆಂಗಿರ್ತದೋ ಹಂಗಾಗ್ಲಿ. ಕಳಿಸ್ಬೇಡ, ಸುಮ್ಕಿರು. ರೀ ನಿಮ್ಗೇನ್ರಿ ಗೊತ್ತು? ದುಡ್ಕೊಬಿಟ್ಟು ಬರ್ತೀನಿ ಅಂತ ನಮ್ಮ ಅಮ್ಮಂದ 10,000 ಇಸ್ಕೊಂಡು ನಾನು ಹಂಗ್ ದೊಬ್ಬಾಕ್ತೀನಿ ಹಿಂಗ್ ದೊಬ್ಬಾಕ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಓದೋನು ನೋಡಿಲಿ ಬರಿಗೈಯಾಗ ಅಳ್ಳಾಡಿಸ್ಕೊಂಡು ಫ್ರೆಂಡ್ಸುಗಳು ನೆನೆಸ್ಕೊಂಡು ಬಂದವನಿ. ಫ್ರೆಂಡ್ಸ್ ಅಂತೆ ಫ್ರೆಂಡ್ಸು, ಈ ಬೇವರ್ಸಿಗೆ ಫ್ರೆಂಡ್ಸು. ರೀ ಇಲ್ಲಿದ್ರೆ ಇನ್ನೂ ಯಾಕುಟ್ಟೋಯ್ತಾನೆ ಈ ನನ್ನ ಮಗ. ಇಲ್ಲಿ ಇರ್ಕೊಡ್ತೀವನು ಹೋಗಿ ಪ್ಯಾಟನಾಗೆ 300 ಕೆಲಸನೇ ಮಾಡಲಿ ಬಿಡಿ. ಅಲ್ಲಿರು ನೋಡು, ಇಲ್ಲಿ ಬಂದವ್ರಿಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನೀನೇ ಹೇಳ್ಕ. ನೀನು ಬ್ಯಾಡ ಅಂದವ್ರು ಯಾರು ನೀನು ಏನಾರ ಹೇಳ್ಕ. ಆದರೆ ಬೆಂಗಳೂರಾಗೆ ನಿನ್ನ ಬಾತ್ರೂಮ್ ತಿಕ್ಕಿದ್ರು ಬೆಂಗಳೂರಾಗೆ ನೀನೇ ತಿಕ್ಕಬೇಕು ಅಷ್ಟೇ ನೀನಿಯ. ಈಗಲೇ ಹೇಳಿದೀನಿ ನಾನು. ನನ್ನ ಮಾತೇನಾರ ಮೀರಿಲಿದ್ದೆ ಅಂದ್ರೆ ನಿನ್ ಗ್ರಾಚಾರ ನೆಟ್ಗಿರಕ್ಕಿಲ್ಲ ನೋಡು. ಹೋಗ್ ಸುಮ್ಕೆರೇನೆ. ಲೇ ಸುಮಿ, ತೆಗುದೊಂದು ಬಿಟ್ಟ ಅಂದ್ರೆ ಕಪಾಳಕ್ಕೆ ಅಲ್ಲೆಲ್ಲ ಉದುರ್ಕೊಂಡು ಹೋಗಿರ್ಬೇಕು ನಿನ್ಗೆ. ನಡಿಲ್ಲ ಒಳಗಡಿಕೆ. ಇವ್ನು ನನ್ನ ಮಗ ಗಾಂಡು, ನನ್ನ ಮಗ ಇವನು. ಹೋಗ್ಬೇಡ ಅಂತ ಅವತ್ತು ಹೇಳಿದೀನಿ. ಕುಣ್ಕೊಂಡು ಹೋಗ್ಬಿಟ್ಟು ಇವಾಗ ವಾಪಸ್ ಬಂದು ಹೋಗಕ್ಕಿಲ್ಲ ಅಂತಾನೆ. ಇವನು ಮೊದ್ಲೇ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ, ಇವಳಿಗೆ ಇನ್ನೂ ಮೊದ್ಲೇ ಇಲ್ಲ. ನಡಿಲ್ಲ ಒಳಗಡಿಗೆ ಸುಮ್ಕೆನೆ. ರೀ ನೀವು ಅವ್ನಿಗೆ ಯಾಕ್ರಿ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು? ಲೇ ಗಂಡ ಅಲ್ಲಿ ಎಂಟಿ ಇಲ್ಲಿದ್ರೆ ಮುರ್ಬಾದ್ ಇರ್ತದೇನೆ. ಊರ್ ಜನ ಎಲ್ಲ ಏನ್ ಮಾತಾಡ್ಕತ್ತವ್ರೆ ಅಂತ ನಿನ್ಗೆ ಏನು ಅನ್ಕೊಂಡಿದ್ಯಾ ನೀನು? ಅಲ್ಲ ಗಂಡ ಎಂಟಿನ ದೂರ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ ಬಾಯಿ ಮುಚ್ಕೊಂಡು ಇದು ಬಿಡು ನೀನು. ಅವ್ನು ಹೆಂಗೋ ಬಂದು ನಿಂಗೆ ಮುರ್ಬಾದಿನಾಗೆ ಎಂಟ್ರ ಜೊತೆ ಸಂಸಾರ ಮಾಡ್ಕೊಂಡು ಸಂದಾಗಿರ್ತಾನೆ. ನೀನ್ ಮದ್ವಿಗೆ ಬಂದಿಲ್ಲಿ ಕೊಡ್ಡಿ ಅಲ್ಲಾಡ್ಸ್ಕೊಂಡು ಹಾಳು ಮಾಡ್ಬೇಡ ನೀನು ಎಲ್ಲನೂ. ಅವ್ನು ಹೆಂಗೋ ಸಂದಕ್ಕಿರ್ತಾನೆ, ನೀನ್ ಯಾರ್ದು ಹಾಳು ಮಾಡ್ತೀಯ ಅವನ್ನ? ನಿನ್ಗೆ ಏನಾರು ತಗೊಂಡು ಹಾಕ್ಬೇಕು, ನಿನ್ಗೆ ಏನಾರು ಹಾಕ್ಬಿಟ್ರೆ ನೋಡಿ ಸುಮ್ಕೆನೇನೆ. ಓಹೋ ನೀವು ನಿನ್ ಸಾಸೆ ಸಂದಾಕಿರ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗುನ್ ಇಲ್ಲೇ ಇರು ಅಂತ ಹೇಳ್ತಿರೋದೇ? ಅವಳೇ ನಿನ್ ಹೊಟ್ಟೆ ಹುಟ್ಟಿರೋ ಮಗಳ, ಅವಳ ಕಡೆ ಕಷ್ಟ ಸಪೋರ್ಟ್ ಮಾಡ್ತೀಯಲ್ಲ. ನಿನ್ ಹೊಟ್ಟೆಗೆ ಉಡ್ಬಿಟ್ಟವಳ ಅವಳು. ಹೇಳು ಈ ಪಾರ್ಟಿ ಸಪೋರ್ಟ್ ಮಾಡ್ತಿದ್ದಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಂಗೆ ಮಾನ ಮರ್ವದಿ ಏನಾರ ಐತಾ ನಿನಗೆ? ಮಗಂಗೆ ಸಪೋರ್ಟ್ ಮಾಡಕ್ಕಿಲ್ಲ, ಆ ಸೊಸೆಗೆ ಸಪೋರ್ಟ್ ಮಾಡ್ತೀಯಾ? ಅವಳು ಕಿವಿ ಕೇಳಿಸ್ತಿಲ್ಲ ಅಂದ್ರೆ ಮಿಷಿನ್ ಹಾಕಿಸ್ತೀಯಾ? ಬಿಸ್ನೆಸ್ ಮಾಡಕ್ಕಾಗ್ಲಿ ಅಂದ್ರೆ ಬಿಸ್ನೆಸ್ ಮಾಡ್ಸಕ್ ದುಡ್ಡು ಕೊಡ್ತೀಯಾ? ನಮ್ಗೆ ಏನ್ ಮಾಡ್ತಿದೀಗ ನೀನು? ನಿಮ್ಗೆ ಅಂತಾನೆ ನೀ ದುಬೈಯಿಂದ ಎಲ್ಲ ದುಡ್ಡುಗಳು ಕಳ್ಸಿ ಮಾಡಿದ್ರೆ ಏನೇ ಮಾಡಿದ್ರು ನೀವೆಲ್ಲ ಕಾಸನ್ನ ಎಷ್ಟು ಕಳ್ಸಿಲ್ಲ ನಾನು ದುಬೈಯಿಂದ. ಲೋಪರ್ ಬಡ್ಡಿಗ್ಲ ಅಷ್ಟು ಕಳ್ಸಿಲ್ಲ, ದುಡ್ಡೆಲ್ಲ ನುಂಗು ನೀರು ಕುಡಿದ್ಬಿಟ್ಟು ಈಗ ಇಲ್ದಿರ ಆಟೋಗಳು ಆಡ್ತಾ ಇದ್ದೀರಾ ನೀವು? ಅದೆಲ್ಲ ಆಗೋಯ್ತು ಹಳೇದು. ಇದು ಹೊಸದು. ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಮನೆಗೆ. ಔತಾರು ಆಡ್ಕೊಡ್ ಮನೆಯಾಗೆ ಇಷ್ಟು ದಿನ ಮುಚ್ಕೊಂಡು ಇದ್ದೆ ಅಂತ ಔತಾರ ಶುರು ಮಾಡ್ಕೊಂಡಿದ್ಯಾ? ನಿಂದು ನಿನ್ ಮಗಂದು ಒತ್ತಿ ಆಗೋಯ್ತು ಎಲ್ಲನೂ. ಅವಳನ್ನ ಕಟ್ಕೊಬಿಟ್ಟು ಬಂದಿದ್ಯಾ ಮಗನ, ಯಾವ್ದೋ ಮನೆ ಹೆಣ್ಮಗನ್ನ ಕರ್ಕೊಬಿಟ್ಟು ಬಂದ್ಬಿಟ್ಟು ಮನೆಗೆ ಅಯ್ಯೋ ಅನ್ಸೂರೆ ಮರ್ಯಾದೆ ಇರ್ತದ? ಹೇಳು, ಹಂಗೆ ಯಾರು ಅಯ್ಯೋ ಅನ್ನಿಸ್ತಾರ? ಕಂಡ್ರ ಮನೆ ಹೆಣ್ಮಕ್ಳನ್ನ ದೇವ್ರು ಒಳ್ಳೇದು ಮಾಡ್ತಾರ ನಮ್ಗೆ. ಇಲ್ಲ ಮದ್ವೆನೇ ಮಾಡ್ಬಾರ್ದಾಗಿತ್ತು ನಿನ್ ಮಗಂಗೆ, ಹಂಗೆ ಬಿಟ್ಬಿಡ್ಬೇಕಿತ್ತು ನಿನ್ ಮಗನ್ನ. ಮದ್ವೆ ಮಾಡ್ಬಿಟ್ಟು ಇವಾಗ ಸೊಸೆಗೋಸ್ಕರ ಕರೆಸ್ದೆ, ಸೊಸೆಗೋಸ್ಕರ ಅದು ಮಾಡ್ತಿದ್ಯಾ ಅಂದ್ರೆ ನಿನ್ ಮಾರ್ಕಿಶ್ ಬೆಂಕಿ ಯಾಕ? ನಾನು ಈ ಮನೆಗೆ ಒಂದಕ್ಕೆ ಸಣ್ಣ ಇರಕ್ಕಿಲ್ಲ ಕಣಮ್ಮ, ಇರಕ್ಕಿಲ್ಲ ನಾನು. ಮಾನ ಮುರ್ವಾದಿ ನನಗೆ ಈ ಮನೆಗೆ ಬೆಲೆ ಇಲ್ದಿರ ಮನೆಯಾಗೆ ನಾನಂತೂ ಇರಕ್ಕಿಲ್ಲ. ಎಲ್ಲನ ಒಯ್ತೀನಿ ಅಷ್ಟೇನೆ. ಲೇ ಈ ಮನೆ ಬಿಟ್ಟು ನೀವು ಯಾರಿಗೂ ತುಪ್ಪ ಹಾಕ್ತಾರೆ? ಇಡೀ ಊರಾಗೆ ನೀವು ಒಬ್ರು ಯಾರು ಅನ್ನಕ್ಕಿಲ್ಲ, ಸುಮ್ಕೇನಿಯ ನೋಡಿ. ಇಲ್ದಿರ ಊತಾರೆ ಎಲ್ಲ ನೋಡಿ ಆಡ್ತಾಳೆ. ಇಲ್ಲಿ ಯಾರು ನಿನಗೂ ತುಪ್ಪ ಹಾಕಿ ನಿನ್ಗೆ ಬೆಟ್ನಾಗ ಹೊಡೆದು ಇಕ್ಕತ್ತಾರೆ. ಸುಮ್ಮನೆ ನೋಡಿ, ಇವನ್ ಜೊತೆಗಿರ್ಬೇಕು, ಇಲ್ಲ ಬಿತ್ತು ಸಾಯ್ಬೇಕು ನೀನು ಅಷ್ಟೇ. ನೀನಿಯ ಮನೆನಾಗೆ 10 ಪೈಸದ ಬೆಲೆ ಕೊಡಕ್ಕಿಲ್ಲ ಒಬ್ರು ನನಗೆ. ನೋಡು, ನನ್ನ ಮಗ ಬೆಲೆ ಕೊಡಕ್ಕಿಲ್ಲ, ನನ್ನ ಸೊಸೆ ಬೆಲೆ ಕೊಡಕ್ಕಿಲ್ಲ, ನನ್ನ ಗಂಡ ಬೆಲೆ ಕೊಡಕ್ಕಿಲ್ಲ.
ನಾನ್ಯಾಕಿರ್ಲಿ ಮನೆಯಾಗೆ ಹೋಗು ಮನೆ ಭಿಕ್ಷೆ ಎತ್ಕೊಂಡು ತಿನ್ನೋಗು ಯಾರು ಬೇಡ ಅಂದ್ರು ನಿನಗೆ ಹೋಗ್ಲೇ ಹೋಗು